ಈಗಂತೂ ಎಲ್ಲ ಕಡೆ ಹಸಿ ಕಾಳೆ. ಹಾಯ್ ಹಲೋ, ಇದು ಮಂಗಳವಾರದ ವಿಡಿಯೋ. ಅಮ್ಮ ಬೆಳಗ್ಗೆ ತಿಂಡಿಗೆ ಅಂತ ಮಸಾಲೆ ರೊಟ್ಟಿ ಮಾಡ್ತಾಯಿದ್ರು. ನಾನು ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಕಾಯಿ ತುರಿ, 1 ಕ್ಯಾರೆಟ್, ಅರ್ಧ ಸೌತೆಕಾಯಿ, ಸ್ವಲ್ಪ ಸಬ್ಸಿಗೆ, ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಜೊತೆಗೆ ಕಡಲೆಬೇಳೆ, ನೆನೆಸಿಟ್ಟಿರೋ ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕು. ಇದಕ್ಕೆ ನಾವು ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ವು. ಅಮ್ಮ ಒಂದು ಕಡೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟರೊಳಗೆ ನಾನು ನನ್ನ ದೊಡ್ಡ ಮಗನ ಕರ್ಕೊಂಡೋಗಿ ಸ್ನಾನ ಕೂಡ ಮುಗಿಸ್ಕೊಂಡು ಕರ್ಕೊಂಬಂದೆ. ಅವನ್ನ ಸ್ಕೂಲಿಗೆ ರೆಡಿ ಮಾಡೋ ಅಷ್ಟರೊಳಗೆ ಅಮ್ಮ ರೊಟ್ಟಿ ಹಾಕ್ತಾಯಿದ್ರು. ನಾನು ಅವನ್ನ ರೆಡಿ ಮಾಡಿ ಅವನು ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಪ್ರೇಯರ್ ಮಾಡಿ ಬರೋ ಅಷ್ಟರೊಳಗೆ ತಿಂಡಿ ಕೂಡ ರೆಡಿಯಾಗಿತ್ತು. ತಿಂಡಿ ಹಾಕ್ಕೊಂಡು ಅವನಿಗೆಲ್ಲ ತಿನ್ನಿಸಿ ಮತ್ತು ಅವನ್ನ ಫುಲ್ ರೆಡಿ ಮಾಡಿ ಸ್ಕೂಲಿಗೆ ಕೂಡ ಕಳಿಸ್ಕೊಟ್ಟೆ. ಅವನು ಎಲ್ರಿಗೂ ಬಾಯ್ ಮಾಡಿ ಸ್ಕೂಲ್ ಕಡೆ ಹೊರಟ. ಅಷ್ಟರೊಳಗೆ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸ ಕೂಡ ಸ್ಟಾರ್ಟ್ ಆಯಿತು. ನಾನು ನನ್ನ ಚಿಕ್ಕ ಮಗನ ಆಟ ಆಡಿಸ್ಕೊಂಡು ಅಮ್ಮ ಒಂದು ಕಡೆ ರೊಟ್ಟಿ ಹಾಕ್ಕೊಡ್ತಾಯಿದ್ರು. ನಾನು ಅವನ್ನ ಆಟ ಆಡಿಸ್ಕೊಂಡೇ ತಿಂತಾಯಿದ್ದೆ. ಸೊ ಎಲ್ರದ್ದು ತಿಂಡಿ ಕೂಡ ಆಗ್ತಾಯಿತ್ತು. ಈ ಮಕ್ಕಳಿರೋ ಮನೇಲಿ ರೊಟ್ಟಿ ಎಲ್ಲ ಹಾಕೋದು ಅಂದರೆ ಒಂಥರ ಸಾಹಸ ಇದ್ದಂಗೆ. ಅವ್ರನ್ನ ಕಟ್ಕೊಂಡು ಹಾಕೋದೇ ದೊಡ್ಡ ಕೆಲಸ. ಅವನು ಒಂದು ಕಡೆ ಕುಂಡಿಸ್ಕೊಂಡು ಆಟ ಆಡಿಸ್ಕೊಂಡು ಅಮ್ಮ ಒಂದು ಕಡೆ ರೊಟ್ಟಿ ಹಾಕ್ತಾಯಿದ್ರೆ ಒಬ್ರೊಬ್ರಿಗೆ ತಿಂಡಿ ಕೂಡ ಮುಗಿಸ್ಕೊಂಡು ಕೊನೆಗೆ ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂಡಿ ಮುಗಿಸ್ಕೊಂಡೆ. ಅಷ್ಟರೊಳಗೆ ನನ್ನ ಮಗಂಗೆ ತಿಂಡಿ ತಿನ್ನಿಸೋ ಟೈಮ್ ಕೂಡ ಆಯಿತು. ಒಂದು ಕಡೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಅವನಿಗೆ ಸರಿ ಮಾಡೋಕ್ಕೆ ಕೂಡ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಕಾಲ್ ಮಾಡಿದ್ಲು. ಅವಳ ಹತ್ರ ಮಾತಾಡ್ಕೊಂಡೇ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ಅವನಿಗೆ ಸರಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿಸ್ದೆ. ಅವನಿಗೆ ಸರಿ ತಿನ್ಸೋ ಅಷ್ಟರೊಳಗೆ ನಾನು ಸುಸ್ತಾಗೋಗಿರ್ತೀನಿ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ತಿಂತಾನೆ. ಅವನಿಗೆ ಸರಿ ಎಲ್ಲ ತಿನ್ಸೋ ಅಷ್ಟರೊಳಗೆ ನನಗಂತೂ ಸುಸ್ತೇ ಆಗೋಗಿರುತ್ತೆ. ಅವನಿಗೆ ಸರಿ ಎಲ್ಲ ತಿನ್ಸಿದ್ದು ಮುಗಿದ್ಮೇಲೆ ಅವನ್ನ ಮಲಗಿಸಿ ನಾನು ಪೂಜೆ ಮಾಡೋದಕ್ಕೆ ಅಂತ ನೆಲ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನಾನು ಒಂದು ಕಡೆ ನೆಲ ಕ್ಲೀನ್ ಮಾಡ್ಕೊತಿದ್ರೆ ಅಮ್ಮ ಒಂದು ಕಡೆ ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೊತಿತ್ತು. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಮಸಾಲೆ ಎಲ್ಲ ಜೋಡಿಸ್ಕೊಂಡು ರುಬ್ಕೊತಿತ್ತು. ನಾನು ಅಷ್ಟರೊಳಗೆ ನೆಲ ಕೂಡ ಮುಗಿಸ್ಕೊಂಬಂದೆ. ಅಷ್ಟರೊಳಗೆ ಅಮ್ಮ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇತ್ತು. ಸೊ ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರು ಕೂಡ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡಿದ್ದು ಕೂಡ ಮುಗೀತು. ಅಷ್ಟರೊಳಗೆ ನಮ್ಮ ಅನ್ನಿ ಅಂದರೆ ಅಮ್ಮನ ತಂಗಿ, ಆಮೇಲೆ ಆಂಟಿ ಆಗಬೇಕು. ನಮ್ಮ ರಿಲೇಟಿವ್ಸಲ್ಲೆಲ್ಲ ಅವ್ರನ್ನ ಅನ್ನಿ ಅಂತಲೇ ಕೂಗ್ತೀವಿ. ಸೊ ಅವ್ರ ಕೈಗೆ ಪಾಪನ ಕೊಟ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಅಷ್ಟರೊಳಗೆ ಮೊನ್ನೆ ಆ ಊರಿಂದ ಅಕ್ಕ ಸ್ವಲ್ಪ ಒಬ್ಬಟ್ಟಿನ ಕನಕ ಮತ್ತು ಹೂರ್ಣ ಕೊಟ್ಟಿದ್ಲು ಅಂತ ಅದನ್ನು ಕೂಡ ತಟ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವು. ಅಷ್ಟರೊಳಗೆ ಅನ್ನಿ ಅವರೆಕಾಳು ತಂದಿದ್ರು. ಇನ್ನಂತೂ ಅವರೆಕಾಳ್ದೇ ಸೀಸನ್ ಅಲ್ವಾ. ಸೊ ಅದನ್ನು ಎಲ್ಲ ಬಿಡಿಸ್ಕೊಟ್ಟು ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಸಂಜೆ ಸ್ನ್ಯಾಕ್ಸಿಗೆ ಅಂತ ಟೀ ಜೊತೆ ಕಾಂಗ್ರೆಸ್ ಕಡಲೆ ಬೀಜ ಇತ್ತು, ಅಪ್ಪ ತಂದಿತ್ತು. ಅದನ್ನು ಕಾಂಗ್ರೆಸ್ ಮಸಾಲೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. 1 ಈರುಳ್ಳಿ, 3 ಟೊಮಾಟೆ ಹಣ್ಣು, 1 ಕ್ಯಾರೆಟ್ ತುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕಾಂಗ್ರೆಸ್ ಮಸಾಲನ ಕೂಡ ರೆಡಿ ಮಾಡಿಕೊಂಡೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆ ಅದನ್ನು ತಿಂದ್ಕೊಂಡು ಊಟಕ್ಕೆ ರೆಡಿ ಮಾಡಿಕೊಂಡು ಇನ್ನೇನು ಮೊಳಕೆ ಹುರುಳಿಕಾಳು ಸಾಂಬಾರು ಇತ್ತಲ್ಲ, ಸೊ ಅದ್ರ ಜೊತೆ ಹಾಫ್ ಬಾಯ್ಲ್ ಹಾಕ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವು. ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದರೆ ಒಂದು ಫಾಲೋ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.